ಓಕೆ, ಸೊ ಫಸ್ಟಿಗೆ ಫೋಟೋಶಾಪ್ ಸ್ಟಾರ್ಟ್ ಮಾಡುವ. ಸೊ ಫೋಟೋಶಾಪ್ ಯಾವ ವರ್ಷನ್ ಯೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ಎನಿ ವರ್ಷನ್ ಆಫ್ಟರ್ 2018 ನಂತರದ್ದು ಯಾವುದೇ ವರ್ಷನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಫೋಟೋಶಾಪ್ 2020 ವರ್ಷನ್ ಯೂಸ್ ಮಾಡ್ತಿದ್ದೇನೆ. ಸೊ ಲೇಟೆಸ್ಟ್ ವರ್ಷನ್ ಬಂದುಬಿಟ್ಟು 2022. ಸೊ 2018 ವರ್ಷಕ್ಕಿಂತ ಓಲ್ಡ್ ಇದರಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಲೇಟೆಸ್ಟ್ ವರ್ಷನ್ಗಳಲ್ಲಿ ಆಟೋಮೆಟಿಕ್ ಸೆಲೆಕ್ಷನ್ ಟೂಲ್ಸ್ಗಳು ತುಂಬ ಇಂಪ್ರೂವೈಸ್ ಆಗಿರುತ್ತೆ. ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಆಟೋಮೆಟಿಕ್ ಸೆಲೆಕ್ಷನ್ ಮಾಡುವಂಥ ಆಪ್ಷನ್ಸು ತುಂಬ ಇನ್ಕ್ರೀಸ್ ಆಗಿದೆ. ಸೊ ಲೇಟೆಸ್ಟ್ ವರ್ಷನಲ್ಲಿ ನಿಮಗೆ ಸಬ್ಜೆಕ್ಟ್ ಸೆಲೆಕ್ಷನ್ ಈಸಿ ಆಗುತ್ತೆ. ಸೊ ಅದಷ್ಟೇ ಡಿಫ್ರೆನ್ಸ್, ಮತ್ತು ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಕೆಲವೊಂದೆಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ಗಳನ್ನ ಇಂಪೋರ್ಟ್ ಮಾಡಿದ್ದಾರೆ ಲೇಟೆಸ್ಟ್ ವರ್ಷನ್ಗಳಲ್ಲಿ. ಸೊ ಆದಷ್ಟು 2018 ನಂತರದ್ದು ವರ್ಷನ್ ಯೂಸ್ ಮಾಡಿ. ಮತ್ತು ಈ ಒಂದು ಟ್ಯುಟೋರಿಯಲ್ ಈವನ್ ಓಲ್ಡರ್ ವರ್ಷನಲ್ಲಿ ವರ್ಕ್ ಮಾಡೋವರೆಗೂ ಅರ್ಥ ಆಗುತ್ತೆ. ಅದರ ನಂತರ ಲೇಟೆಸ್ಟ್ ವರ್ಷನ್ 22 ಇದ್ದವ್ರಿಗೂ ಈ ಒಂದು ಟ್ಯುಟೋರಿಯಲ್ ಈಸಿಯಾಗಿ ಫಾಲೋ ಮಾಡ್ಬೋದು. ಓಕೆ, ಸೊ ಫೋಟೋಶಾಪ್ ಸಾಫ್ಟ್ವೇರ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮಗೆ ರೀಸೆಂಟ್ ಆಪ್ಷನಲ್ಲಿ ನೀವು ರೀಸೆಂಟಾಗಿ ವರ್ಕ್ ಮಾಡಿರುವಂಥ ಫೈಲ್ಸ್ಗಳನ್ನ ನೀವು ನೋಡ್ಬೋದು. ಸೊ ಇದು ನಾನು ರೀಸೆಂಟಾಗಿ ವರ್ಕ್ ಮಾಡಿರುವಂತಹ ಫೈಲ್ಸ್ಗಳು. ಸೊ ಅದನ್ನು ಇಲ್ಲಿ ತೋರಿಸುತ್ತೆ. ಸೊ ಅದು ಯಾವ ಆರ್ಡ್ರಲ್ಲಿ ಬೇಕೋ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸಪೋಸ್ ನೀವು ರೀಸೆಂಟಾಗಿ ವರ್ಕ್ ಮಾಡಿರೋ ಫೈಲ್ ಆರ್ಡ್ರಲ್ಲಿ ಬೇಕಾ, ಇಲ್ಲ ಫೈಲ್ ಸೈಜ್ ಅಕಾರ್ಡಿಂಗ್ ಅದು ತೋರಿಸ್ಬೇಕಾ, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲ ನೇಮ್ ವೈಸ್ ಆದರೆ ನೇಮ್ ವೈಸ್. ಸೊ ಬೆಟರ್ ನೀವು ರೀಸೆಂಟ್ ತೊಗೊಂಡ್ರೆ, ನೀವು ರೀಸೆಂಟಾಗಿ ವರ್ಕ್ ಮಾಡಿರೋ ಫೈಲ್ಸ್ನ ನಾರ್ಮಲಾಗಿ ಎಡಿಟಿಂಗ್ ಮಾಡಲಿಕ್ಕೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಆಪ್ಷನ್ನ ರೀಸೆಂಟ್ ಅಂತ ತಗೊಳ್ಳಿ. ಸೊ ಸೈಜ್ ಅಕಾರ್ಡಿಂಗ್ ಬೇಕಾದರೆ ಸೈಜ್ ಅಕಾರ್ಡಿಂಗ್ ತಗೋಬೋದು. ಸೊ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಆ ಫೈಲ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಬೇರೆ ಯಾವುದಾದ್ರೂ ಫೈಲ್ನ ಓಪನ್ ಮಾಡಬೇಕಂತಿದ್ರೆ ಇಲ್ಲಿ ಓಪನ್ಗೆ ಹೋಗಿ, ಸೊ ನಿಮ್ಮ ಫೋಲ್ಡರ್ ಯಾವ ಫೋಲ್ಡರಲ್ಲಿ ನೀವು ಫೈಲ್ಗಳನ್ನ ಸೇವ್ ಮಾಡಿರ್ತೀರ ಅಲ್ಲಿಂದ ನೀವು ಆ ಫೈಲ್ನ ಓಪನ್ ಮಾಡ್ಕೋಬೋದು. ಸೊ ಯಾವುದೇ ಇಮೇಜ್ ಫೈಲ್ ಇರ್ಬೋದು, ಇಲ್ಲದಿರೋ ಫೋಟೋಶಾಪ್ ಫೈಲ್ಗಳನ್ನ ನೀವು ಓಪನ್ ಆಪ್ಷನ್ಗೆ ಹೋಗ್ಬಿಟ್ಟು, ಸೊ ಪಾತ್ ಎಲ್ಲಿ ನೀವು ಫೋಲ್ಡ್ರಲ್ಲಿ ಯಾವ ಫೋಲ್ಡ್ರಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ, ಸೇವ್ ಮಾಡಿದ್ದೀರಾ ಅಲ್ಲಿಂದ ನೀವು ಓಪನ್ ಮಾಡ್ಕೋಬೋದು. ಫೈಲ್ನ ನೀವು ಇಲ್ಲಿಂದನೂ ಓಪನ್ ಮಾಡ್ಕೋಬೋದು. ಫೈಲ್ಗೆ ಹೋಗ್ಬಿಟ್ಟು ಓಪನ್, ಸೊ ಇಲ್ಲಿಂದನೂ ಓಪನ್ ಮಾಡ್ಕೋಬೋದು. ಸೊ ಹೊಸ ಫೈಲ್ ಕ್ರಿಯೇಟ್ ಮಾಡಲಿಕ್ಕಿದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ. ಸೊ ಕ್ರಿಯೇಟ್ ನ್ಯೂಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದರೆ ನೀವು ಇಲ್ಲಿಂದ ಹೊಸ ಫೈಲು ಕ್ರಿಯೇಟ್ ಮಾಡ್ಬೋದು. ಹೊಸ ಫೈಲ್ ಕ್ರಿಯೇಟ್ ಮಾಡುವಂಥದ್ದು ಅಂದರೆ, ಫೋಟೋಶಾಪಲ್ಲಿ ಇವಾಗ ನಿಮಗೆ ಡಿಸೈನ್ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಪೇಜ್ನ ಸೆಟ್ ಮಾಡ್ಕೋಬೇಕು. ಅಂದರೆ ಆ ಫೈಲ್ನ ಸೆಟ್ ಮಾಡ್ಕೋಬೇಕು. ಸೊ ಸಪೋಸ್ ನೀವೊಂದು ವಿಸಿಟಿಂಗ್ ಕಾರ್ಡ್ ಡಿಸೈನ್ ಮಾಡ್ತೀರ ಅಂದ್ಕೊಳ್ಳಿ, ಆರ್ ಬ್ರೌಚರ್, ಲೀಫ್ಲೆಟ್, ಬ್ಯಾನರ್, ಆರ್ ಡಿಜಿಟಲ್ ಡಿಸೈನ್ಸ್ ಇರ್ಬೋದು. ಯಾವುದೇ ಒಂದು ಡಿಸೈನ್ಸ್ಗೆ ಮೊದಲು ಫೈಲ್ ಸೈಜ್ನ ಸೆಟ್ ಮಾಡ್ಕೋಬೇಕು. ಆ ಡಿಸೈನ್ ಪೇಪರ್ ಸೈಜ್ನ ಸೆಟ್ ಮಾಡ್ಕೋಬೇಕು. ಸೊ ಅದು ನಿಮಗೆ ಇಲ್ಲಿ ಕ್ರಿಯೇಟ್ ನ್ಯೂ ಅಲ್ಲಿ ಸಿಗುತ್ತೆ. ಇದರ ನೀವು ಕ್ರಿಯೇಟ್ ನ್ಯೂಗೆ ಹೋಗ್ಬೋದು, ಆರ್ ಇಲ್ಲಿ ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಆಪ್ಷನ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರು ಸೇಮ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಫೋಟೋಶಾಪಲ್ಲಿ ನಿಮಗೆ ಮೇಲೆ ಫೋಟೋ, ಪ್ರಿಂಟ್, ಆರ್ಟ್ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಸೊ ಇದು ನಿಮಗೆ ಪ್ರೀ ಡಿಫೈನ್ಡ್ ಸೈಜಸ್ಗಳು, ಅಂದರೆ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೈಜಸ್ಗಳು, ಇದು ಪ್ರೀ ಡಿಫೈನ್ಡ್ ಸೈಜಸ್ಗಳು ಸಿಗುತ್ತೆ. ಸಪೋಸ್ ಸ್ಟುಡಿಯೋದವರು ಫೋಟೋ ಎಡಿಟರ್ಸ್ಗಳಿಗೆ ಬೇಕಾಗುವಂಥ ಸೈಜ್ಗಳು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಫೋಟೋಶಾಪ್ ಸೈಜ್ 16x12 ಸೆಂಟಿಮೀಟರ್ ಈ ರೀತಿ ಎಲ್ಲ ಸೈಜಸ್ಗಳಿದೆ. ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಪ್ರಿಂಟಿಗೆ ರಿಲೇಟ್ ಆಗಿರುವಂತಹ ಸೈಜಸ್ಗಳು ಇಲ್ಲಿ ಪ್ರಿಂಟಲ್ಲಿರುತ್ತೆ. ಸೊ ಲೆಟರ್, A4, A5 ಈ ಎಲ್ಲ ಸೈಜಸ್ಗಳು. ಸೊ A4 ನಾರ್ಮಲಾಗಿ ನಿಮ್ಗೆ ಗೊತ್ತಿರುತ್ತೆ. ಜೆರಾಕ್ಸ್ ಸೆಂಟರ್ಗಳಲ್ಲಿ ಯೂಸ್ ಆಗುವಂಥ ಪೇಪರ್ ಸೈಜ್ A4 ಸ್ಟ್ಯಾಂಡರ್ಡ್ ಸೈಜ್. ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. A4ನ ಎಕ್ಸಾಕ್ಟ್ ಹಾಫ್ ಸೈಜ್ ಬಂದುಬಿಟ್ಟು A5. ನೆಕ್ಸ್ಟ್ A3 ಬಂದುಬಿಟ್ಟು A4ಗಿಂತ ದೊಡ್ಡದಿರುತ್ತೆ. ಅಂದರೆ 2 A4 ಬಂದುಬಿಟ್ಟು A3 ಆಗುತ್ತೆ, 2 A5 ಬಂದುಬಿಟ್ಟು A4 ಆಗುತ್ತೆ. ಸೊ ಈ ಎಲ್ಲ ಸೈಜಸ್ಗಳು ನಾರ್ಮಲಾಗಿ ನಮಗೆ ಪ್ರಿಂಟಿಂಗ್ ಸೈಜಸ್, ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು. ನಾರ್ಮಲಾಗಿ ಈ ನ್ಯೂಸ್ ಪೇಪರಲ್ಲಿ ಬರುವಂತಹ ಬ್ರೌಚರ್ಸ್ಗಳು, ಲೀಫ್ಲೆಟ್ ಅಂತ ಏನು ಹೇಳ್ತೀವಿ, ಅದು ನಾರ್ಮಲಾಗಿ A5 ಸೈಜಸ್ಸಲ್ಲಿ ಇರುತ್ತೆ. ಇಲ್ಲದೆ ದೊಡ್ಡ ಸೈಜ್ ಆದರೆ A4 ಸೈಜಸ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಕಾಮನಾಗಿ ಯೂಸ್ ಆಗುವಂತಹ ಸೈಜ್ ಬಂದುಬಿಟ್ಟು ಲೆಟರ್ ಆರ್ ಲೀಗಲ್. ಸೊ ಯಾವುದು ಬೇಕೋ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಅದು ನೀವು ಡಿಜಿಟಲ್ ಸ್ಕ್ರೀನ್ಸ್ಗಳಿಗೆ ಯೂಸ್ ಮಾಡ್ತೀರಾ, ಆರ್ ಡಿಜಿಟಲ್ ಆರ್ಟಿಸ್ಟ್ಗಳು ನಾರ್ಮಲಾಗಿ
ಫೋಟೋಶಾಪಲ್ಲಿ ಇವನ್ ಡಿಜಿಟಲ್ ಡಿಸೈನ್ಸ್ಗಳನ್ನ ಎಲ್ಲ ಮಾಡ್ಬೋದು. ಅವರಲ್ಲಿ ಆರ್ಟ್ ಮತ್ತು ಇಲ್ಲಸ್ಟ್ರೇಟರ್ಗೆ ಹೋದರೆ ಅವ್ರಿಗೆ ಬೇಕಾಗಿರುವಂತಹ ಸೈಜಸ್ಗಳು ಸಿಗುತ್ತೆ. ನೆಕ್ಸ್ಟು ಇಲ್ಲಿ ವೆಬ್ಬಿಗೆ ಹೋದರೆ ನಾರ್ಮಲಾಗಿ ಅಪ್ಲಿಕೇಶನ್ ಡೆವಲಪರ್ಸ್ಗಳು, ವೆಬ್ಸೈಟ್ಗೆ ಡಿಸೈನ್ ಮಾಡುವವರು ಇದನ್ನು ನಾರ್ಮಲಾಗಿ ವೆಬ್ ಆಪ್ಷನ್ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾ ಬ್ಯಾನರ್ ಡಿಸೈನ್ಸ್, ಪ್ರಮೋಷನ್ ಡಿಸೈನ್ಸ್, ಅಪ್ಲಿಕೇಶನ್ ಡಿಸೈನ್ಸ್ ಮಾಡುವವರು, ವೆಬ್ಸೈಟ್ಗೆ ವಾಲ್ಪೇಪರ್ ಅವರೆಲ್ಸ್ ಯಾವುದೋ ಒಂದು ಪೇಜ್ ಲೇಔಟ್ ಡಿಸೈನ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ವೆಬ್ಗೆ ಇಲ್ಲಿಂದ ನೀವು ಯಾವುದೇ ಒಂದು ಸೈಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಮೊಬೈಲ್ಗೆ ಏನಾದರೂ ಡಿಸೈನ್ ಮಾಡ್ತೀರೋ, ಲೈಕ್ ಮೇ ಬಿ ವಾಟ್ಸಪ್ ಮೆಸೇಜಸ್ ಇರ್ಬೋದು, ಫಾರ್ವರ್ಡ್ಸ್ಗಳು ಇರ್ಬೋದು, ಟಿಕ್ಟಾಕ್ ರೀಲ್ಸ್ಗೆ ಬೇಕಾದಂಥ ಇಮೇಜಸ್ ಇರ್ಬೋದು. ಈ ರೀತಿ ಇಮೇಜಸ್ಗಳನ್ನ ಡಿಸೈನ್ ಮಾಡಲಿಕ್ಕೆ ಇದ್ದರೆ ನೀವಿಲ್ಲಿ ಮೊಬೈಲಿಂದ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ನಾನಿಲ್ಲಿ ಪ್ರಿಂಟಿಗೆ ಬರ್ತಾನೆ. ಸೊ ಯಾವುದೇ ಒಂದು ನೀವು ಸೈಜ್ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಕೆಲವು ಇನ್ಫಾರ್ಮೇಷನ್ಸ್ಗಳಿದೆ, ಇದನ್ನು ನೀವು ಗಮನಿಸಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಫಸ್ಟಿಗೆ ಬರುವಂಥದ್ದು ಪ್ರೀಸೆಟ್ ಡೀಟೇಲ್ಸ್. ಇದರಲ್ಲಿ ನೀವು ಫೈಲಿಗೆ ಹೆಸರು ಕೊಡುವಂಥದ್ದು. ಸಪೋಸ್ ನೀವು ಇವಾಗ ಇದು ಲೀಗಲ್ ಸೈಜಲ್ಲಿದೆ, ಅವರೆಲ್ಸ್ ನಾನು A5 ತೊಗೊಳ್ತೇನೆ. A5 ತೊಗೊಂಡಾಗ ಮೇ ಬಿ ನೀವೊಂದು ಬ್ರೌಚರ್ ಡಿಸೈನ್ ಮಾಡ್ತೀರಂತಾದರೆ ಆ ಒಂದು ಬ್ರೌಚರ್ ಡಿಸೈನ್ನ ಹೆಸರು ಮೆನ್ಷನ್ ಮಾಡುವಂಥದ್ದು. ಎಕ್ಸಾಂಪಲ್ ನೀವು ಕ್ಲೈಂಟ್ ಹೆಸರು ಮೆನ್ಷನ್ ಮಾಡ್ಬೋದು. ಲೈಕ್ ನಾನು ಇವಾಗ ರೂಟ್ಸ್ ಇನ್ಸ್ಟಿಟ್ಯೂಟ್ ಇದ್ದು ಬ್ರೌಚರ್ ಡಿಸೈನ್ ಮಾಡ್ತೀನಂತಾದರೆ ರೂಟ್ಸ್ ಅಂದರೆ ತುಂಬ ಶಾರ್ಟಾಗಿ ಇಡಿ. ಸೊ ಇದು ನಿಮಗೆ ಮತ್ತೆ ಸಪೋಸ್ ನೀವು ಯಾರಿಗೆ ಫೈಲ್ನ ಕಳಿಸ್ತೀರಾ ಅವ್ರಿಗೆ ಅರ್ಥ ಆಗುವ ಹಾಗೆ ಹೆಸರನ್ನ ಮೆನ್ಷನ್ ಮಾಡ್ಬೋದು. ಸೊ ಬೇಕಿದ್ದರೆ ನೀವು ಆ ಒಂದು ಸೈಜ್ನ ಮೆನ್ಷನ್ ಮಾಡ್ಬೋದು, A5 ಅಂತ. ಆಮೇಲೆ ಫ್ರಂಟ್ ನಾರ್ಮಲಾಗಿ ಯಾವುದೇ ಒಂದು ಪ್ರಿಂಟಲ್ಲಿ 2 ಸೈಡ್ಸ್ಗಳಿರುತ್ತೆ, ಒಂದು ಫ್ರಂಟ್ ಇನ್ನೊಂದು ಬ್ಯಾಕ್. ಸೊ ಫ್ರಂಟ್ ಆದರೆ ಫ್ರಂಟ್ ಅಂತ ಮೆನ್ಷನ್ ಮಾಡುವಂಥದ್ದು. ಓಕೆ, ಇರುತ್ತೆ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಬಂದುಬಿಟ್ಟು ಯೂನಿಟ್ಸ್ ಇರುತ್ತೆ. ಸೊ ನಾರ್ಮಲಾಗಿ ಫೋಟೋಶಾಪಲ್ಲಿ ನೀವು ಪ್ರಿಂಟ್ ಮಾಡ್ತೀರಂತಾದರೆ ಇಂಚಸ್, ಸೆಂಟಿಮೀಟರ್ ಆರ್ ಮಿಲಿಮೀಟರ್. ಸೊ ಇದು 3 ಯೂನಿಟ್ಸಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಪೋಸ್ ನೀವೇನು ಡಿಸೈನ್ ಮಾಡ್ತೀರೋ ಅದು ಪ್ರಿಂಟ್ ಆಗೋಲ್ಲ, ಬರೀ ಡಿಜಿಟಲ್ ಸ್ಕ್ರೀನ್ಸ್ಗಳಿಗೆ ಯೂಸ್ ಆಗುವಂಥದ್ದಾದರೆ, ಡಿಜಿಟಲ್ ಸ್ಕ್ರೀನ್ಸ್ಗಳಿಗೆ ಅಂದರೆ ಲೈಕ್ ನೀವೇನು ಡಿಸೈನ್ ಮಾಡ್ತೀರಾ ಅದು ಬರೀ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಲೈಕ್ ಮಾನಿಟರ್ಸ್, ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್, ಮೊಬೈಲ್ ಸ್ಕ್ರೀನ್ಸ್, ಥಿಯೇಟರ್ ಸ್ಕ್ರೀನ್ಸ್ಗಳು, ಈ ರೀತಿ ದೊಡ್ಡ LED ಸ್ಕ್ರೀನ್ಸ್ಗಳು ಇಲ್ಲಿ ಮಾತ್ರ ನಿಮ್ಮ ಒಂದು ಡಿಸೈನ್ ಡಿಸ್ಪ್ಲೇ ಆಗ್ತದಂತ ಆದರೆ ಇಲ್ಲಿ ಸೈಜ್ ಮ್ಯಾಟ್ರ್ ಆಗೋಲ್ಲ. ಸೊ ಇಲ್ಲಿ ಬರುವಂಥದ್ದು ಪಿಕ್ಸಲ್ಸ್. ಸೊ ಪಿಕ್ಸಲ್ ವ್ಯಾಲ್ಯೂಗಳನ್ನ ಕೊಡಬೇಕಾಗತ್ತೆ. ಸೊ ಪಿಕ್ಸಲ್ ಅಂದ್ರೇನು, ಯಾವ ರೀತಿ ಪಿಕ್ಸಲ್ ಅಂದರೆ ಏನು ಅನ್ನುವಂಥ ಒಂದು ಡೀಟೇಲ್ ಇನ್ಫಾರ್ಮೇಷನ್ ನಾನು ಮುಂದೆ ಬರುವ ಕ್ಲಾಸಸ್ಸಲ್ಲಿ ಪ್ರೊವೈಡ್ ಮಾಡ್ತೇನೆ. ಸೊ ಟೈಮ್ ಬೀಯಿಂಗ್ ಪಿಕ್ಸಲ್ಸ್ ನಾರ್ಮಲಾಗಿ ಡಿಜಿಟಲ್ ಡಿಸೈನ್ಸ್ಗಳಿಗೆ ಯೂಸ್ ಆಗುವಂತಹ ಒಂದು ಯೂನಿಟ್. ಪ್ರಿಂಟ್ಗೆ ಬಂದಾಗ ಇಂಚಸ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ಅಂತ ಬರುತ್ತೆ. ಸೊ ಇಂಚಸ್, ಸೆಂಟಿಮೀಟರ್, ಮಿಲಿಮೀಟರ್ ಬಂದುಬಿಟ್ಟು ಸಣ್ಣ ಡಿಸೈನ್ಸ್ಗೆ ನಾರ್ಮಲಾಗಿ ಯೂಸ್ ಆಗುವಂಥದ್ದು. ಸಣ್ಣ ಡಿಸೈನ್ ಅಂದರೆ ಇವಾಗ ಯಾವುದೇ ಒಂದು ಡಿಸೈನ್ ನೀವು ಯಾವುದು ಕೈಯಲ್ಲಿ ಇಟ್ಕೊಂಡು ನೋಡ್ತೀರ. ಎಕ್ಸಾಂಪಲ್ಗೆ ವಿಸಿಟಿಂಗ್ ಕಾರ್ಡ್, ಬ್ರೌಚರ್, ಹ್ಯಾಂಡ್ ಬಿಲ್ಸ್, ಇದನ್ನು ನಾವು ನಾರ್ಮಲಾಗಿ ಕೈಯಲ್ಲಿ ಹಿಡಿದು ನೋಡುವಂಥದ್ದು. ಬುಕ್ಸ್ ಇದ್ದು ಕವರ್ ಪೇಜ್, ಮ್ಯಾಗ್ಝಿನ್ ಇದ್ದು ಕವರ್ ಪೇಜ್, ಈ ರೀತಿ. ಸೊ ಇಂಥ ಡಿಸೈನ್ಸ್ಗೆ ನಾರ್ಮಲಾಗಿ ನೀವು ಇಂಚಸ್, ಸೆಂಟಿಮೀಟ್ರ್, ಮಿಲಿಮೀಟ್ರಲ್ಲಿ ಕೊಡ್ಬೋದು. ಸಪೋಸ್ ಅದೇ ನೀವು ಏನು ಪ್ರಿಂಟ್ ಮಾಡ್ತೀರ ಅದು ದೊಡ್ಡ ಡಿಸೈನ್ಸ್, ಎಕ್ಸಾಂಪಲ್ಗೆ ಬ್ಯಾನರ್, ದೊಡ್ಡ ಬ್ಯಾನರ್, ಕಟ್ಔಟ್ಸ್ಗಳು, ಇದು ನಾರ್ಮಲಾಗಿ ಫೀಟಲ್ಲಿರುತ್ತೆ. ಸೊ ಇಲ್ಲಿ ಫೀಟ್ ಆಪ್ಷನ್ ಇಲ್ಲ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ಮ್ಯಾಕ್ಸಿಮಮ್ ನಮಗೆ ಇರುವಂಥ ಪ್ರಿಂಟ್ ಯೂನಿಟ್ ಬಂದುಬಿಟ್ಟು ಇಂಚಸ್. ಸೊ ನಾವಿಲ್ಲಿ ಕನ್ವರ್ಟ್ ಮಾಡಬೇಕು. ಎಕ್ಸಾಂಪಲ್ಗೆ ಒಂದು 10x20 ಫೀಟ್ ಇದ್ದು ದೊಡ್ಡ ಒಂದು ಕಟ್ಔಟ್ ಡಿಸೈನ್ ಮಾಡಬೇಕು. ಆವಾಗ ನೀವು ಅದನ್ನು ಕನ್ವರ್ಟ್ ಮಾಡಬೇಕು. ಸೊ ನಿಮಗೆ ಸ್ವಲ್ಪ ಯೂನಿಟ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಬೇಕು. 1 ಫೀಟ್ ಅಂದರೆ 12 ಇಂಚ್. ಸೊ ಇಲ್ಲಿ ನಾವು ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಸೊ ವಿಡ್ತ್ ಸಪೋಸ್ 20 ಆದರೆ 20 × 12, ಸೊ 240 ಮೆನ್ಷನ್ ಮಾಡಬೇಕು. ಸೊ 240 ಇಂಚಸ್ ಆಗುತ್ತೆ. 1 ಫೀಟ್ ಅಂದರೆ 12 ಇಂಚು. ಸೊ 20 ಫೀಟ್ ಅಂದರೆ 20 × 12 ಆಗುತ್ತೆ. ಓಕೆ, ಬೇಕಾದ್ರೆ ಬರುತ್ತೇನೆ. ಸೊ 1 ಫೀಟ್ ಅಂದರೆ 12 ಇಂಚು. ಓಕೆ, ಸೊ ಅದೇ 20 ಫೀಟ್ ಅಂದರೆ ಇಂಟು 12 ಮಾಡಿದರೆ ನಿಮಗೆ 240 ಇಂಚಸ್ ಬರುತ್ತೆ. ಓಕೆ, ಸೊ ಅದೇ ರೀತಿ ಹೈಟ್ 10 ಫೀಟ್ ಅಂತಾದರೆ 10 × 12 ದಟ್ ಈಸ್ 120. ಓಕೆ, ಈ ರೀತಿ ಕೊಡುವಂಥದ್ದು.
ನೆಕ್ಸ್ಟ್ ಇಲ್ಲಿ ಓರಿಯೆಂಟೇಷನ್ ಬರುತ್ತೆ. ಓರಿಯೆಂಟೇಷನ್ ಅಂದರೆ ಇದು ಇವಾಗ ಕರೆಂಟ್ಲಿ ವಿಡ್ತ್ ಜಾಸ್ತಿ ಹೈಟ್ ಕಮ್ಮಿ ಇದ್ದರೆ ಅದಕ್ಕೆ ಲ್ಯಾಂಡ್ಸ್ಕೇಪ್ ಓರಿಯೆಂಟೇಷನ್ ಅಂತ ಹೇಳ್ತಾರೆ. ಅದೇ ಇದು ಫಸ್ಟ್ ಒನ್ ಇದು ಪೊಟ್ರೇಟ್ ಅಂತ ಹೇಳ್ತಾರೆ. ಇಲ್ಲಿ ವಿಡ್ತ್ ಕಮ್ಮಿ ಹೈಟ್ ಜಾಸ್ತಿ ಇರುತ್ತೆ, ಇದಕ್ಕೆ ಪೊಟ್ರೇಟ್ ಓರಿಯೆಂಟೇಷನ್. ಸೊ ಓರಿಯೆಂಟೇಷನ್ ಅಂದರೆ ಎರಡು ಮೇನಾಗಿ ಪೊಟ್ರೇಟ್ ಆರ್ ಎಲ್ಸ್ ಲ್ಯಾಂಡ್ಸ್ಕೇಪ್. ಸೊ ಪೊಟ್ರೇಟ್ ಅಲ್ಲಿ ವಿಡ್ತ್ ಕಮ್ಮಿ ಇರುತ್ತೆ, ಹೈಟ್ ಜಾಸ್ತಿ ಇರುತ್ತೆ. ಅದರ ಆಪೋಸಿಟ್ ಬಂದುಬಿಟ್ಟು ಲ್ಯಾಂಡ್ಸ್ಕೇಪ್, ಎಲ್ಲಿ ವಿಡ್ತ್ ಜಾಸ್ತಿ ಇರುತ್ತೆ, ಹೈಟ್ ಕಮ್ಮಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ರಿಸಲ್ಯೂಷನ್. ಸೊ ರಿಸಲ್ಯೂಷನ್ ಯಾವ ರೀತಿ ತಗೋಬೇಕು? ಸಪೋಸ್ ನೀವು ಏನು ಡಿಸೈನ್ ಮಾಡ್ತೀರಾ ಅದು ಸಣ್ಣ ಡಿಸೈನ್, ಅದೇ ನಾನು ಹೇಳಿದೆ. ಸಪೋಸ್ ನೀವೊಂದು ಪ್ರಿಂಟ್ ಡಿಸೈನ್ ಇರ್ಬೋದು. ಸೊ ಯಾವುದೇ ಒಂದು ಪ್ರಿಂಟ್ ಡಿಸೈನ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಇದೆಲ್ಲ ಸಣ್ಣ ಡಿಸೈನ್ಗಳು. ಸೊ ಇದನ್ನು ನಾವು ನಾರ್ಮಲಾಗಿ ಕೈಯಲ್ಲಿ ಹಿಡಿದು ನೋಡ್ತೇವೆ. ಸೊ ಇಂಥ ಡಿಸೈನ್ಸ್ಗಳಿಗೆ ರಿಸಲ್ಯೂಷನ್ ಬಂದುಬಿಟ್ಟು ನಾವು 300 ಇಡಬೇಕಾಗತ್ತೆ. ಓಕೆ, ಯಾವುದು ಡಿಸೈನ್ ಪ್ರಿಂಟ್ ಆಗುತ್ತೆ, ಬಟ್ ಸಣ್ಣ ಡಿಸೈನ್ಸ್ಗಳು ಸಣ್ಣ ಸೈಜ್ ಆದರೆ ರಿಸಲ್ಯೂಷನ್ನ 300 ಇಡಿ. ಅದೇ ನೀವೇನು ಡಿಸೈನ್ ಮಾಡ್ತೀರಾ ಅದು ಬರೀ ಡಿಜಿಟಲ್ ಸ್ಕ್ರೀನ್ಗಳಲ್ಲಿ ಮಾತ್ರ ನೋಡಲಿಕ್ಕೆ, ಅದು ಪ್ರಿಂಟ್ ಆಗಲ್ಲ ಅಂತ ಆದರೆ ಆವಾಗ ನೀವು ರಿಸಲ್ಯೂಷನ್ ಬಂದುಬಿಟ್ಟು 72 ಇಡಬೇಕು. ಓಕೆ, ಸೊ ಇದು ಎರಡೇ ಆಪ್ಷನ್ ಇರೋದು, ಒಂದು 300, ಇನ್ನೊಂದು 72. ಸೊ ಇದು ಸ್ಟ್ಯಾಂಡರ್ಡ್ ರಿಸಲ್ಯೂಷನ್ಸ್ಗಳು. ಸೊ ಅಗೇನ್ ರಿಸಲ್ಯೂಷನ್ ಬಗ್ಗೆಯೂ ಇನ್ ಡೀಟೇಲ್ ಆದ ಒಂದು ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ಪ್ರೊವೈಡ್ ಮಾಡ್ತೇನೆ. ಸೊ ಟೈಮ್ ಬೀಯಿಂಗ್ ನೀವು ಇದನ್ನು ಇಷ್ಟು ನೆನ್ಪಿಡ್ಕೊಳ್ಳಿ. ಸೊ ಪ್ರಿಂಟ್ ಆಗ್ತದೆ, ಬಟ್ ಪ್ರಿಂಟ್ ಆಗುವಂತಹ ಡಿಸೈನ್ ಸೈಜ್ ಬಂದುಬಿಟ್ಟು ಸಣ್ಣದು. ಎಕ್ಸಾಂಪಲ್ಗೆ ಅದನ್ನು ನಾವು ಕೈಯಲ್ಲಿ ಹಿಡಿದು ನೋಡ್ತೇವೆ ಅಂತ ಆದರೆ ರಿಸಲ್ಯೂಷನ್ 300 ಇಡಬೇಕು. ಸಪೋಸ್ ನೀವೇನು ಡಿಸೈನ್ ಮಾಡ್ತೀರಾ ಅದು ಡಿಜಿಟಲ್ ಸ್ಕ್ರೀನ್ಸ್ಗಳಲ್ಲಿ ಮಾತ್ರ ನಾವು ನೋಡ್ತೇವೆ ಅಂತಾದರೆ ರೆಸಲ್ಯೂಷನ್ ಬಂದುಬಿಟ್ಟು 72 ಇಡಬೇಕು. ಓಕೆ, ಸೊ ಇದು ಮೇಜರಾಗಿ ಕನ್ಸಿಡರ್ ಮಾಡಬೇಕು. ಸಪೋಸ್ ನೀವೇನು ಪ್ರಿಂಟ್ ಮಾಡ್ತೀರಾ ಅದು ದೊಡ್ಡ ಸೈಜ್, ಎಕ್ಸಾಂಪಲ್ಗೆ ಫೀಟಲ್ಲಿ ಇದೆ. ಫೀಟಲ್ಲಿ ಇದ್ದಾಗ ಅಂದರೆ 2 ಫೀಟ್ 3 ಫೀಟ್ ಈ ರೀತಿ ಸೈಜಸ್ಗಳು ಬಂದಾಗ ಆವಾಗ ಸಹ ರೆಸಲ್ಯೂಷನ್ ನಾವು 72 ಇಡಬೇಕು. ಸೊ ನಾರ್ಮಲಾಗಿ ಪ್ರಿಂಟ್ ಸಣ್ಣ ಡಿಸೈನ್ಸ್ ಆದರೆ 300 ಇಡ್ತೇವೆ. ಬಟ್ ಪ್ರಿಂಟಲ್ಲಿ ದೊಡ್ಡ ಸೈಜ್ ಅಂತ ಬಂದಾಗ ಫೀಟ್ ಇಂಚಸ್ ಅಂತ ಬಂದಾಗ ಆವಾಗ ಸಹ ನಾವು ರೆಸಲ್ಯೂಷನ್ 72 ಇಡಬೇಕು. ಮತ್ತು ಡಿಜಿಟಲ್ ಡಿಸೈನ್ಸ್ ಆದರೆ ಯಾವುದೇ ಸೈಜ್ ಇರ್ಬೋದು, ಮ್ಯಾಟ್ರ್ ಆಗಲ್ಲ. ಸೊ ರೆಸಲ್ಯೂಷನ್ 72 ಇಡಬೇಕು. ಇದು ಮೇಜರ್ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು. ನೆಕ್ಸ್ಟ್ ಕಲರ್ ಮೋಡ್ಸ್. ಇವಾಗ ನಾರ್ಮಲಾಗಿ ನಾವು ಏನು ಡಿಸೈನ್ ಮಾಡ್ತೇವೆ ಅದು ಕಲರ್ ಡಿಸೈನ್ಸ್ ಆಗಿರುತ್ತೆ. ಸೊ ಕಲರ್ ಡಿಸೈನ್ ಆದರೆ ನಿಮ್ಗೆ 2 ಕಲರ್ ಮೋಡ್ಸ್ಗಳು ಬರುತ್ತೆ, ಒಂದು RGB, ಇನ್ನೊಂದು CMYK. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ RGB ಯಾವಾಗ ಸೆಲೆಕ್ಟ್ ಮಾಡಬೇಕು, CMYK ಯಾವಾಗ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಸೊ ನಾರ್ಮಲಾಗಿ ನೀವೇನು ಡಿಸೈನ್ ಮಾಡ್ತೀರಾ ಅದು ಬರೀ ಡಿಜಿಟಲ್ ಸ್ಕ್ರೀನಲ್ಲಿ ಮಾತ್ರ ನೋಡ್ತೀರಂತ ಆದರೆ, ಅಂದರೆ ಡಿಜಿಟಲ್ ಡಿಸೈನ್ಸ್ ಆಗಿದ್ದರೆ RGB ಕಲರ್ ಮೋಡ್ನ ತಗೊಳ್ಳಿ. ನೀವು ಡಿಸೈನ್ ಮಾಡುವಂಥದ್ದು ನೆಕ್ಸ್ಟ್ ಪ್ರಿಂಟ್ ಆಗುತ್ತಂತ ಆದರೆ CMYK ಕಲರ್ ಮೋಡ್ನ ತಗೊಳ್ಳಿ. ಯಾಕೆ ಅಂತ ಸಹ ಹೇಳ್ತಾನೆ. ನಾರ್ಮಲಾಗಿ ಡಿಸೈನ್ ಮಾಡುವಂಥದ್ದು ಡಿಜಿಟಲ್ ಸ್ಕ್ರೀನಲ್ಲಿ ನಾವು ನೋಡ್ತೀರಂತ ಆದರೆ ಡಿಜಿಟಲ್ ಸ್ಕ್ರೀನ್ಗಳು RGB ಕಲರ್ ಫಾರ್ಮ್ಯಾಟ್ನ ಸಪೋರ್ಟ್ ಮಾಡುತ್ತೆ. ಅದೇ ನಾವು ಪ್ರಿಂಟ್ ಮಾಡುವಂಥ ಡಿಸೈನ್ಸ್ಗಳು ಪ್ರಿಂಟಿಂಗ್ ಮೆಷಿನರೀಸ್ಗಳು ಏನಿರುತ್ತೆ ಅದರಲ್ಲಿ ಇಂಕ್ ಟ್ಯಾಂಕ್ಸ್ಗಳಿರುತ್ತೆ. ಇಂಕ್ ಟ್ಯಾಂಕಲ್ಲಿ 4 ಇಂಕ್ ಕಲರ್ಸ್ಗಳಿರುತ್ತೆ. ಒಂದು ಸಿಯಾನ್, C ಅಂದರೆ ಸಿಯಾನ್, M ಅಂದರೆ ಮೆಜೆಂಟಾ, Y ಅಂದರೆ ಯೆಲ್ಲೋ, K ಅಂದರೆ ಬ್ಲ್ಯಾಕ್. ಸೊ ನಾರ್ಮಲಾಗಿ ಪ್ರಿಂಟಿಂಗ್ ಮೆಷಿನರೀಸ್ಗಳು ಈ ಕಲರ್ ಮೋಡ್ನ ಯೂಸ್ ಮಾಡೋದ್ರಿಂದ ನೀವೇನು ಡಿಸೈನ್ ಮಾಡ್ತೀರಾ ಅದು ಪ್ರಿಂಟ್ ಆಗುತ್ತಂತಾದರೆ CMYK ಕಲರ್ ಮೋಡ್ನ ತಗೊಳ್ಳಿ. ಸಪೋಸ್ ನೀವು RGBಯಲ್ಲಿ ತಗೊಂಡು ಪ್ರಿಂಟ್ ಮಾಡಿದರೆ ಪ್ರಿಂಟ್ ಬರಲ್ವಾ ಅಂತ ಏನೋ ಡೌಟ್ ಇರ್ಬೋದು. ಡೆಫಿನೆಟಾಗಿ ನೀವು RGBಯಲ್ಲಿ ಡಿಸೈನ್ ಮಾಡಿ CMYKಯಲ್ಲಿ ಪ್ರಿಂಟ್ ಮಾಡ್ಬೋದು. ಅಂಥದ್ದೇನು ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ, ಕಲರ್ ಸೇಮ್ ಕಲರ್ ಬರುತ್ತೆ. ಸೊ ಕಂಪೇರ್ ಟು ನೀವು ಫಸ್ಟಿಗೆ CMYKಯಲ್ಲಿ ತಗೊಂಡು ನೀವು ಪ್ರಿಂಟ್ ಮಾಡಿದರೆ ಜಾಸ್ತಿ ಅದೊಂದು ಕಲರ್ ಡಿಫ್ರೆನ್ಸ್ ಬರೋಲ್ಲ. ನಾರ್ಮಲಾಗಿ ನಾವು ನಮ್ಮ ಮಾನಿಟರ್ ಸ್ಕ್ರೀನಲ್ಲಿ ಏನು ಕಲರ್ ನೋಡ್ತಾ ಇದ್ದೇವೆ ಅದೇ ಕಲರ್ ಬರಬೇಕಂತಾದರೆ, ಪ್ರಿಂಟಲ್ಲಿ ಬರಬೇಕಂತ CMYK ತಗೊಳ್ಳಿ. ಆರ್ಎಲ್ಸ್ RGBಯಲ್ಲಿ ತೊಗೊಂಡು ಪ್ರಿಂಟ್ ಮಾಡಿದ್ರು ಬರುತ್ತೆ, ಬಟ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರುತ್ತೆ ಅಂತ. ಅಂದರೆ ನಾವು ನೋಡುವಂತಹ ಒಂದು ಕಲರ್, ಎಕ್ಸಾಂಪಲ್ಗೆ ರೆಡ್ ಕಲರ್, ಸೇಮ್ ರೆಡ್ ಕಲರ್ ಪ್ರಿಂಟ್ ಆದಾಗ ಬರೋಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ಎಕ್ಸಾಕ್ಟ್ಲಿ ನಮ್ಮ ಮಾನಿಟರ್ ಸ್ಕ್ರೀನಲ್ಲಿ ಏನು ಕಲರ್ ನೋಡ್ತೇವೆ ಅದೇ ಕಲರ್ ಪ್ರಿಂಟ್ ಬರಬೇಕಾದ್ರೆ ಇನ್ನೂ ತುಂಬ ಫ್ಯಾಕ್ಟರ್ಸ್ಗಳಿರುತ್ತೆ. ಕೆಲವೊಮ್ಮೆ ಕಲರ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ನೀವು ಯಾವುದೇ ಮೋಡಲ್ ತೊಗೊಳ್ಳಿ, ಎಷ್ಟೇ
ಕಲರ್ ಕರೆಕ್ಷನ್ಸ್ ಮಾಡಿಕೊಂಡ್ರು ಕೆಲವೊಮ್ಮೆ ನಾವು ನೋಡುವಂಥ ಡಿಸೈನ್ಸು ಮತ್ತು ಪ್ರಿಂಟ್ ಮೇಲೆ ಬರುವಂಥ ಕಲರ್ ಏನಿದೆ ಅಲ್ಲಿ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ತುಂಬ ಫ್ಯಾಕ್ಟರ್ಸ್ಗಳು ಬರುತ್ತೆ. ಸೊ ಅದು ಯಾಕೆ ಬರುತ್ತೆ ಅದ್ರ ಬಗ್ಗೆನೂ ವೀಡಿಯೋಸು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕಂಟೆಂಟ್ಸ್. ಸೊ ಬ್ಯಾಕ್ಗ್ರೌಂಡ್ ಕಂಟೆಂಟ್ ಬಂದುಬಿಟ್ಟು ಬೈ ಡಿಫಾಲ್ಟ್ ಯಾವುದೇ ಒಂದು ಡಿಸೈನ್ ಇಲ್ಲದಾಗ ಇಲ್ಲಿ ಇವಾಗ ನಾನು ಕ್ರಿಯೇಟ್ ಅಂತ ಕೊಡ್ತೇನೆ. ಯಾವುದೇ ಒಂದು ಡಿಸೈನ್ ಇಲ್ಲದಾಗ ಡಿಫಾಲ್ಟ್ ಏನು ಕಲರ್ ಬೇಕು ಬ್ಯಾಕ್ಗ್ರೌಂಡ್ಗೆ, ನಿಮ್ಮ ಪೇಜಿಗೆ ಏನು ಕಲರ್ ಬೇಕು ಅನ್ನುವಂಥದ್ದು ಅದು ಬ್ಯಾಕ್ಗ್ರೌಂಡ್ ಕಂಟೆಂಟ್. ಸೊ ಇಲ್ಲಿ ವೈಟ್ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್, ಯಾವುದೇ ಒಂದು ಕಲರ್ ಬೇಡ ಅಂತಾದರೆ ನೀವು ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಟ್ರಾನ್ಸ್ಪರೆಂಟ್ ಯೂಸ್ ಮಾಡಿದರೆ ಈ ರೀತಿ ಬರುತ್ತೆ. ಓಕೆ, ಇದು ಟ್ರಾನ್ಸ್ಪರೆಂಟ್. ಅದು ಬಿಟ್ಟು ನಿಮಗೆ ಒಂದು ಬೇರೆಯೇ ಯಾವುದಾದ್ರೂ ಕಲರ್ ಬೇಕು ಅಂತಾದರೆ ಇಲ್ಲಿ ಕಸ್ಟಮ್ಗೆ ಹೋಗಿ ಇಲ್ಲಿಂದ ಯಾವುದು ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ಕಲರ್ ಪಿಕ್ಕರ್ ಟೂಲ್ ಅಂತ. ಇದು ಕಲರ್ ಬಗ್ಗೆ ನಾನು ಹೇಳುವಾಗ ಇದರ ಯಾವ ರೀತಿ ಇದನ್ನು ಸೆಲೆಕ್ಷನ್ ಮಾಡುವಂಥದ್ದು ಬೇರೆ ಬೇರೆ ಆಪ್ಷನ್ಸ್ಗಳ ಬಗ್ಗೆ ಹೇಳ್ತೇನೆ. ಸೊ ಇಲ್ಲಿ ನಾನು ಇವಾಗ ಕಲರ್ ಆಪ್ಷನ್ ರೆಡ್ ತಗೊಳ್ತೇನೆ. ಇವಾಗ ಕ್ರಿಯೇಟ್ ಕೊಟ್ಟರೆ ಡಿಫಾಲ್ಟ್ ಕಲರ್ ರೆಡ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ, ಬ್ಯಾಕ್ಗ್ರೌಂಡ್ ಕಲರ್ ಅಂದರೆ ಇಲ್ಲಿ ನಾರ್ಮಲಾಗಿ ನಾವು ಫೈಲ್ ಒಳಗಡೆ ಹೋದಾಗ ಇಲ್ಲಿ 2 ಬಾಕ್ಸ್ ಇರುತ್ತೆ ಲೆಫ್ಟ್ ಸೈಡಲ್ಲಿ ನಾರ್ಮಲಾಗಿ ಟೂಲ್ಸ್ಗಳೆಲ್ಲ ಇರುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ 2 ಬಾಕ್ಸ್ ಇರುತ್ತೆ. 2 ಬಾಕ್ಸಲ್ಲಿ ಫ್ರಂಟ್ ಬಾಕ್ಸಿಗೆ ಫೋರ್ಗ್ರೌಂಡ್ ಕಲರ್ ಅಂತ ಹೇಳ್ತಾರೆ, ಬ್ಯಾಕ್ ಬಾಕ್ಸಿಗೆ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಹೇಳ್ತಾರೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಇದೆ. ಓಕೆ, ಬ್ಲೂ ಇದೆ. ಸೊ ಈ ಬ್ಯಾಕ್ಗ್ರೌಂಡ್ ಕಲರ್ ನೆನ್ಪಿಟ್ಕೊಳ್ಳಿ. ಇವಾಗ ನಾನು ನೆಕ್ಸ್ಟ್ ನ್ಯೂ ಅಂತ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟರೆ ಆ ಬ್ಯಾಕ್ಗ್ರೌಂಡ್ ಕಲರ್ ಬರುತ್ತೆ. ಸೊ ಇಲ್ಲಿ ಏನು ಕಲರ್ ಇದೆ ಬ್ಯಾಕ್ಗ್ರೌಂಡಲ್ಲಿ ಆ ಕಲರ್ ಬರುತ್ತೆ. ಸೊ ಈ ರೀತಿ ನಮಗೆ ಬೇರೆ ಬೇರೆ ಫೈಲ್ ಕಲರ್ಸ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದು ಮೇಜರ್ ಸೆಟ್ಟಿಂಗ್ಸ್ಗಳು. ಸೊ ಇಲ್ಲಿ ಫೈಲ್ ಹೆಸರು ಕೊಡುವಂಥದ್ದು, ಮತ್ತು ಇಲ್ಲಿ ನಿಮಗೆ ವಿಡ್ತ್ ಮತ್ತು ಹೈಟ್ನ ಚೇಂಜ್ ಮಾಡ್ಕೋಬೋದು. ಸಪೋಸ್ ಇವಾಗ ನಾನು ಪ್ರಿಂಟಿಗೆ ಹೋಗ್ತೇನೆ, ನನಗೆ ಇವಾಗ ವಿಸಿಟಿಂಗ್ ಕಾರ್ಡ್ ಒಂದು ಡಿಸೈನ್ ಮಾಡಬೇಕು. ಸೊ ನಾರ್ಮಲಾಗಿ ಇಲ್ಲಿ ಪ್ರೀ ಡಿಫೈನ್ಡ್ ಸೈಜಸಲ್ಲಿ ವಿಸಿಟಿಂಗ್ ಕಾರ್ಡ್ ಸೈಜ್ ಇಲ್ಲ. ಆವಾಗ ನಾನು ಏನು ಮಾಡಬೇಕು, ಯಾವುದಾದ್ರೂ ಒಂದು ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ನಾನು ಇದಕ್ಕೆ ಜಸ್ಟ್ VC ಅಂತ ಕೊಡ್ತೇನೆ. ಇಲ್ಲಿ ಚೇಂಜ್ ಮಾಡ್ಕೋಬೇಕು. ವಿಸಿಟಿಂಗ್ ಕಾರ್ಡ್ ನಾರ್ಮಲಾಗಿ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಇರುತ್ತೆ. ಸೊ ವಿಡ್ತ್ ವಿಸಿಟಿಂಗ್ ಕಾರ್ಡ್ ಬಂದುಬಿಟ್ಟು 3.5 ಇಂಚಸ್ ಇರುತ್ತೆ. ಸೊ ಇಲ್ಲಿ ಇಂಚಸ್ ತಗೊಳ್ತೇನೆ. ಆಮೇಲೆ ಹೈಟ್ ಬಂದುಬಿಟ್ಟು 2 ಇಂಚಸ್ ತಗೊಳ್ತೇನೆ. ರೆಸೊಲ್ಯೂಷನ್ 300, ಯಾಕಂದರೆ ಅದು ಪ್ರಿಂಟ್ ಆಗುತ್ತೆ ಮತ್ತು ಸಣ್ಣ ಡಿಸೈನ್. ನೆಕ್ಸ್ಟ್ ಕಲರ್ ಮೋಡ್ ಬಂದುಬಿಟ್ಟು CMYK ತಗೊಳ್ತೇನೆ, ಪ್ರಿಂಟ್ ಆಗುವಂಥದ್ದು. ಬ್ಯಾಕ್ಗ್ರೌಂಡ್ ಕಂಟೆಂಟ್ ವೈಟ್. ಸೊ ಇದು ಬೇಸಿಕ್ ಇದು. ನೆಕ್ಸ್ಟ್ ಇವಾಗ ನಿಮಗೆ ವಿಸಿಟಿಂಗ್ ಕಾರ್ಡ್ ಸೈಜ್ ಇಲ್ಲ, ಸಪೋಸ್ ಇದನ್ನು ನೀವು ವಿಸಿಟಿಂಗ್ ಕಾರ್ಡ್ ತುಂಬ ಡಿಸೈನ್ ಮಾಡ್ತಾ ಇರ್ತೀರಂತಾದರೆ ಪದೇ ಕ್ರಿಯೇಟ್ ಮಾಡಬೇಕಂತಿಲ್ಲ. ಈ ಒಂದು ಏನು ಸೆಟ್ಟಿಂಗ್ ಏನಿದೆ, ಪೇಜ್ ಸೆಟ್ಟಿಂಗ್ ಏನಿದೆ, ಇದನ್ನು ಸೇವ್ ಮಾಡ್ಕೋಬೋದು. ಇಲ್ಲೊಂದು ಸಿಂಬಲ್ ಇದೆ ಸೇವ್ ಅಂತ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಅದಕ್ಕೆ ಸಪೋಸ್ ನೀವು ಹೆಸರು ಕೊಡ್ಬೋದು. ಇದು ವಿಸಿಟಿಂಗ್ ಕಾರ್ಡ್ ಅವ್ರ ಬಿಸ್ನೆಸ್ ಕಾರ್ಡ್ ಅಂತ, ವಿಸಿಟಿಂಗ್ ಕಾರ್ಡ್ ಬಿಸ್ನೆಸ್ ಕಾರ್ಡ್ ಅಂತ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಮೇಲೆ ಇಲ್ಲಿ ಸೇವ್ಡ್ ಅಂತ ಆಪ್ಷನ್ ಇದೆ, ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ನೀವು ಪದೇ ಆ ಪರ್ಟಿಕ್ಯುಲರ್ ಡಿಸೈನ್ನ ಸೆಟ್ ಮಾಡಬೇಕಂತಿಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅಂತ ಕೊಟ್ಟರೆ ವಿಸಿಟಿಂಗ್ ಕಾರ್ಡ್ ಸೈಜ್ ಸೆಟ್ ಆಗುತ್ತೆ. ಓಕೆ, ಸೊ ಇದು ನಾವು ಒಂದು ಪೇಜ್ನ ಸೆಟ್ ಮಾಡ್ಕೊಳ್ಳುವಂಥದ್ದು. ಆರ್ಎಲ್ಸ್ ಇದು ಬಂದುಬಿಟ್ಟು ಇನಿಷಿಯಲ್ ಪೇಜ್ ಡ್ರಾಯಿಂಗ್ ಪೇಜ್ ಸೆಟಪ್ ಇನ್ಫಾರ್ಮೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಬೇರೆ ಆಪ್ಷನ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ.